ಇಂಡೋ ಪಾಕ್ ಗ್ರೇಟೆಸ್ಟ್ ರೈವಲ್ರಿಗೆ ಕ್ಷಣಗಣನೆ ಶುರುವಾಗಿದೆ. ಬಾಂಗ್ಲಾ ಭೇಟಿಯಾಡಿದಂತೆ ಪಾಕ್ ಮಟ್ಟ ಹಾಕಲು ರೋಹಿತ್ ಶರ್ಮಾ ಮತ್ತು ಸೈನ್ಯ ಎದುರು ನೋಡ್ತಿದೆ. ಅದಕ್ಕಾಗಿ ಸಿದ್ಧತೆ ಕೂಡ ಆರಂಭಿಸಿದೆ. ಬಾಂಗ್ಲಾ ಸದೆ ಬಡಿದ್ರೂ ಭಾರತಕ್ಕೆ ಆತಂಕ ಕಾಡ್ತಿರೋದು ಯಾಕೆ? ಈ ಕುರಿತಾಗಿ ರಿಪೋರ್ಟ್ ಇಲ್ಲಿದೆ ನೋಡಿ. ಪಂದ್ಯಕ್ಕೂ ಮುನ್ನ ಒತ್ತಡಕ್ಕೆ ಸಿಲುಕಿದ ಪಾಕ್. ಸೆಮಿಫೈನಲ್ಗೆ ಇರುವ ಉತ್ಸಾಹದಲ್ಲಿ ಟೀಂ ಇಂಡಿಯಾ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶುಭಾರಂಭ ಮಾಡಿದೆ. ಆಡಿದ ಮೊದಲ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶ್ ವಿರುದ್ಧ ಜಯ ಸಾಧಿಸಿದೆ. ಈಗ ಎರಡನೇ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಫೆಬ್ರವರಿ 23ರಂದು ಭಾರತ ಹಾಗೂ ಪಾಕಿಸ್ತಾನ ನಡುವಣ ಹೈ ವೋಲ್ಟೇಜ್ ಪಂದ್ಯಕ್ಕೆ ದುಬೈನ ಅಂಗಳ ಸಜ್ಜಾಗಿದೆ. ಈ ಪಂದ್ಯ ಪಾಕಿಸ್ತಾನ್ಗೆ ಮಾಡು ಇಲ್ಲವೇ ಮರಿ ಪಂದ್ಯವಾಗಿದೆ. ಸೆಮಿಫೈನಲ್ ಹಂತ ಪ್ರವೇಶಿಸಲು ಭಾರತ ಈ ಪಂದ್ಯದಲ್ಲಿ ಜಯ ಸಾಧಿಸುವುದು ಅನಿವಾರ್ಯ. ಹೀಗಾಗಿ ಈ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಒಟ್ಟಾರೆ 135 ಪಂದ್ಯಗಳನ್ನು ಆಡಿವೆ. ಈ ವೇಳೆ ಭಾರತ 57 ಪಂದ್ಯಗಳಲ್ಲಿ ಜಯ ಸಾಧಿಸಿದ್ದು, ಪಾಕ್ 73 ಪಂದ್ಯಗಳನ್ನು ಗೆದ್ದು ಬೀಗಿದೆ. 5 ಪಂದ್ಯಗಳ ಫಲಿತಾಂಶ ಹೀನಾಯವಾಗಿದೆ. ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉಭಯ ತಂಡಗಳು ಒಟ್ಟು 5 ಪಂದ್ಯಗಳನ್ನು ಆಡಿವೆ. ಈ ವೇಳೆ ಪಾಕಿಸ್ತಾನ 3 ಪಂದ್ಯಗಳಲ್ಲಿ ಜಯ ಸಾಧಿಸಿದ್ರೆ, ಭಾರತ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಭಾರತದ ಸದ್ಯದ ಪ್ರದರ್ಶನ ಅಮೋಘವಾಗಿದ್ದು ಎದುರಾಳಿಗಳಿಗೆ ನಡಕ ಹುಟ್ಟಿಸಿದೆ. ಹಾಗಾದ್ರೆ ಈ 2 ತಂಡಗಳ ನಡುವಣ ಗರಿಷ್ಠ ಮೊತ್ತ ಎಷ್ಟು? 2005ರಲ್ಲಿ ಪಾಕಿಸ್ತಾನ ಭಾರತ ಪ್ರವಾಸವನ್ನು ಮಾಡಿತ್ತು. ಈ ಟೂರ್ನಿಯ 2ನೇ ಪಂದ್ಯ ವಿಶಾಖಪಟ್ಟಣಂನಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 356 ರನ್ ಸೇರಿಸಿತ್ತು. ಇದು ಉಭಯ ದೇಶಗಳ ನಡುವಣ ಗರಿಷ್ಠ ಮೊತ್ತವಾಗಿದೆ. ಉಭಯ ತಂಡಗಳ ಮಧ್ಯೆ ಕನಿಷ್ಠ ಮೊತ್ತ ಯಾವುದು? 1978ರಲ್ಲಿ ಭಾರತ ಪಾಕಿಸ್ತಾನ ಪ್ರವಾಸವನ್ನು ಬೆಳೆಸಿತ್ತು. ಈ ವೇಳೆ ಏಕದಿನ ಸರಣಿಯನ್ನು ಆಡಲಾಗಿತ್ತು. ಈ ವೇಳೆ ಟೀಂ ಇಂಡಿಯಾ ಸೆಲ್ಕೋರ್ನಲ್ಲಿ ನಡೆದ ಪಂದ್ಯದಲ್ಲಿ 78 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ಪಾಕಿಸ್ತಾನ ತಂಡವು ಯುಎಇನಲ್ಲಿ ಈವರೆಗೆ 28 ಪಂದ್ಯಗಳನ್ನಾಡಿದ್ದು, ಈ ವೇಳೆ 19 ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದೆ. ಅದರಲ್ಲೂ ಕಳೆದ ಕೆಲ ವರ್ಷಗಳ ಕಾಲ ಪಾಕ್ ಪಡೆ ಶಾರ್ಜಾ ಹಾಗೂ ದುಬೈಯನ್ನು ತವರು ಮೈದಾನವಾಗಿ ಪರಿಗಣಿಸಿತ್ತು. ಇದರ ಸಂಪೂರ್ಣ ಲಾಭ ಪಾಕಿಸ್ತಾನ ತಂಡಕ್ಕೆ ಸಿಗಲಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವಣ ದ್ವಿಪಕ್ಷೀಯ ಪಂದ್ಯಗಳು ಈಗ ನಡೆಯುತ್ತಿಲ್ಲ. ಹೀಗಾಗಿ ಈ ತಂಡಗಳು ಐಸಿಸಿ ಟ್ರೋಫಿಯಲ್ಲಿ ಮಾತ್ರ ಆಡುತ್ತಿವೆ. ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಾದಾಟ ನಡೆಸಲಿವೆ. ಉಭಯ ತಂಡದಲ್ಲೂ ಸ್ಟಾರ್ ಆಟಗಾರರು ತಂಡದಲ್ಲಿದ್ದು, ಈ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ.